ನೋಡಿದ್ರೆ ಈಗ ಜೆಡಿಎಸ್ ನಲ್ಲೂ ಕೂಡ ಬಂಡಾಯ ಭುಗಿಲೇಳ್ತಾ ಇದೆ ಅನ್ನೋ ಒಂದು ಮಾಹಿತಿ ನಮಗೆ ಲಭ್ಯ ಆಗ್ತಾ ಇದೆ. ಸಚಿವ ಸ್ಥಾನ ವಂಚಿತ ಶಾಸಕರು ತಮ್ಮ ಅಸಮಾಧಾನವನ್ನು ಹೊರ ಹಾಕ್ತಾ ಇದ್ದಾರೆ. ಅದರಲ್ಲಿ ಎಂಸಿ ಮನಗೂಳಿ, ಡಿಸಿ ತಮ್ಮಣ್ಣಗೆ ಸಚಿವ ಸ್ಥಾನ ಕೈ ತಪ್ಪಿದ್ರಿಂದ ಮನಗೂಳಿ ಪುತ್ರನ ಭೇಟಿಗೂ ಕೂಡ ಎಚ್.ಡಿ. ದೇವೇಗೌಡರು ನಿರಾಕರಣೆ ಮಾಡಿದ್ದಾರೆ. ಹೀಗಾಗಿ ತೀವ್ರ ಅಸಮಾಧಾನದಿಂದ ಅಶೋಕ್ ಮನಗೂಳಿ ಅವರು ಹೊರನಡೆದಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಸಿಂದಗಿ ಶಾಸಕ ಎಂಸಿ ಮನಗೂಳಿ ಪುತ್ರ ಅಶೋಕ್ ಮನಗೂಳಿ ಅವರಿಗೆ ಕೂಡ ಅಲ್ಲಿ ನಿರಾಕರಣೆ ಮಾಡಿದ್ದಾರೆ ಅವರ ಭೇಟಿಗೆ ಎಚ್.ಡಿ. ದೇವೇಗೌಡರು ಅನ್ನೋ ಒಂದು ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ. ಡಿಸಿ ತಮ್ಮಣ್ಣ ಅವರಿಗೂ ಕೂಡ ಸಚಿವ ಸ್ಥಾನ ಕೈ ತಪ್ಪಿದೆ. ಇನ್ನು ಎಂಸಿ ಮನಗೂಳಿ ಅವರಿಗೂ ಕೂಡ ಸಚಿವ ಸ್ಥಾನ ಕೈ ತಪ್ಪಿರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಬೆಳವಣಿಗೆಗಳನ್ನು ನಾವೀಗ ಗಮನಿಸ್ತಾ ಇದ್ದೇವೆ. ಎಲ್ಲರೂ ಕೂಡ ಸಚಿವ ಆಕಾಂಕ್ಷಿಗಳೇ, ಆದರೆ ಎಲ್ಲರಿಗೂ ಕೂಡ ಆ ಸಚಿವ ಸ್ಥಾನವನ್ನು ಕಲ್ಪಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ನೇರವಾದಂಥ ಬೆಳವಣಿಗೆಗಳನ್ನು, ಸನ್ನಿವೇಶಗಳನ್ನು, ವಾತಾವರಣವನ್ನು ನಾವು ಗಮನಿಸ್ತಾ ಇದ್ದೇವೆ. ಅದರಲ್ಲೂ ಮೈತ್ರಿ ಸರ್ಕಾರ ಬಂದಾಗ ಎಲ್ಲ ಹಂಚಿಕೆ ಕೂಡ ಆಗ್ತಾ ಇರೋದನ್ನು ನೋಡ್ತಾ ಇದ್ದೇವೆ. ಮೈತ್ರಿ ಸರ್ಕಾರ ಸುಭದ್ರ ಸರ್ಕಾರವಾಗಬೇಕು ಅಂತ ಹೇಳಿದರೆ, ಮುಂಬರುವ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಒಂದು ಒಳ್ಳೆಯ ಫಲಿತಾಂಶವನ್ನು ಕೊಡಬೇಕು ಅಂತ ಹೇಳಿದರೆ ಈಗ ಎಲ್ಲವನ್ನು ಕೂಡ ಕಾದು ನೋಡಬೇಕಾದಂಥ, ಹಾಗೆಯೇ ಹೈಕಮಾಂಡ್ ಒಂದು ಶಿಸ್ತುಬದ್ಧಿನ ಅಳೆದು ತೂಗಿ ಆ ಒಂದು ಜವಾಬ್ದಾರಿಯನ್ನು ನಿರ್ವಹಿಸಬೇಕಾದಂಥ ಒಂದು ದೊಡ್ಡ ಹೊಣೆಗಾರಿಕೆ ಇರೋದನ್ನು ಕೂಡ ನಾವು ಗಮನಿಸಬಹುದು. ವೀಕ್ಷಕರೇ, ಜಿ.ಟಿ. ದೇವೇಗೌಡರನ್ನ ತಾವು ಗಮನಿಸ್ತಾ ಇದ್ದೀರಿ. ಎಸ್, ಇನ್ನು ದೃಶ್ಯದ ಎಡಭಾಗದಲ್ಲಿ ತಾವು ನೋಡ್ತಾ ಇದ್ರಿ, ಡಿ.ಸಿ. ತಮ್ಮಣ್ಣ ಅವರ ಬೆಂಬಲಿಗರು ತಮ್ಮ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಒಟ್ಟಿನಲ್ಲಿ ಇಲ್ಲಿ ಆ ತೀವ್ರತೆ ಎಷ್ಟಿದೆ ಅನ್ನೋದನ್ನು ಗಮನಿಸಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಸಚಿವ ಸ್ಥಾನಾಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇದೆ ಅನ್ನೋದನ್ನು ಈಗಾಗಲೇ ನಾವು ಹೇಳ್ಕೊಂಡು ಬಂದಿದ್ದೇವೆ. ಹಾಗೆಯೇ ಪಕ್ಷದ ನಾಯಕರು ಕೂಡ ಅದನ್ನು ಸಮರ್ಥನೆ ಮಾಡ್ಕೊಂಡು ಬರ್ತಿರ್ತಾರೆ, ಇದೆಲ್ಲ ಕಾಮನ್ ಅಂತ. ಆದರೆ ಇವರು ಖಾತೆಗಳ ಬಗ್ಗೆನೇ ಇಷ್ಟೊಂದು ಗಮನ ಹರಿಸ್ತಾ ಹೋದರೆ, ನಮಗೆ ಇಂತಿಂಥ ಖಾತೆ ಬೇಕು ಅನ್ನೋದು ಒಂದು ಫೈಟ್ ನಡೀತಾ ಇದ್ದರೆ, ಇನ್ನು ನಮ್ಗೆ ಯಾವುದಾದ್ರೂ ಸರಿ ಒಂದು ಖಾತೆ ಸಿಗಲಿ ಅನ್ನುವ ಮತ್ತೊಂದು ವರ್ಗ ಕೂಡ ಫೈಟ್ ಮಾಡ್ತಾ ಇರುತ್ತೆ. ಇನ್ನು ನಾವು ತುಂಬ ಎಲಿಜಿಬಲ್ ಇರುವಂಥ ವ್ಯಕ್ತಿಯಾಗಿದ್ದೇನೆ, ನಮ್ಮ ನಾಯಕರುಗಳಿಗೆ ಯಾಕೆ ಗೊತ್ತಾಗ್ತಾ ಇಲ್ಲ ಅನ್ನೋ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸುವಂಥ ಶಾಸಕರ ಸಂಖ್ಯೆ ಕೂಡ ಒಂದು ಕಡೆ. ಹೀಗಾಗಿ ಎಲ್ಲವನ್ನೂ ಕೂಡ ಸರಿದೂಗಿಸಬೇಕಾದಂಥ ಒಂದು ಜವಾಬ್ದಾರಿ ಹೈಕಮಾಂಡ್ಗೆ ಇದ್ದೇ ಇರುತ್ತೆ. ಹಾಗೆಯೇ ಇಲ್ಲಿ ಜೆ.ಡಿ.ಎಸ್ ವರಿಷ್ಠರು ಯಾವ ರೀತಿಯಾದಂಥ ನಿರ್ಧಾರವನ್ನು ಕೈಗೊಳ್ತಾರೆ, ಇದೆಲ್ಲ ರಾಜಕಾರಣದಲ್ಲಿ ಸರ್ವೇ ಸಾಮಾನ್ಯ ಅನ್ನೋ ಮಾತುಗಳು ಕೂಡ ಹಿರಿಯ ರಾಜಕಾರಣಗಳಿಂದ ವ್ಯಕ್ತವಾಗ್ತಾ ಇರೋದನ್ನು ಗಮನಿಸ್ತಾ ಇರ್ತೇವೆ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ತುಂಬ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವಂಥ ವಿಚಾರ ಅಂತ ಹೇಳಿದರೆ, ಮೈತ್ರಿ ಸರ್ಕಾರ ಯಾವುದೇ ಹಗ್ಗ ಜಗ್ಗಾಟ ಇಲ್ಲದೆ ಹೊಂದಾಣಿಕೆಯಿಂದ ಹೋಗಬೇಕು ಅಂತ ಹೇಳಿದರೆ, ವಿರೋಧ ಪಕ್ಷದ ಸಹಕಾರವನ್ನು ಪಡಿಬೇಕು, ಅವರಿಗೆ ಆಹಾರ ಆಗಬಾರ್ದು ಅನ್ನೋದನ್ನು ಗಮನ ಇಟ್ಟು ನೋಡೋದಾದರೆ ಇಲ್ಲಿ ಸಹಜವಾಗಿ ಭುಗಿಲಿದ್ದಂಥ ಬಂಡಾಯ ಶಮನ ಆಗಲೇಬೇಕಾಗತ್ತೆ. ಅದು ಮುಂಬರುವ ದಿನಗಳಲ್ಲಿ ಒಳ್ಳೆಯ ಸರ್ಕಾರವನ್ನು ಕೊಡಬೇಕು ಅನ್ನೋದಾದರೆ. ಹಾಗಾದರೆ ಇಲ್ಲಿ ಯಾವ ರೀತಿಯಾದಂಥ ಘಟನೆಗಳಿಗೆ ಸಾಕ್ಷಿ ಆಗ್ತಾರೆ, ಮುಂಬರುವ ಬೆಳವಣಿಗೆಗಳಿಗೆ ಇವರು ಪೂರಕವಾಗಿ ನಡೆದುಕೊಳ್ತಾರೆ ಅನ್ನೋದನ್ನು ಕೂಡ ಗಮನಿಸಬೇಕಾಗುತ್ತೆ. ಸಚಿವ ಸ್ಥಾನ ಸಿಗದೆ ಹೋದರೆ ಅವರ ಮುಂದಿನ ನಡೆ ಕೂಡ ಪಕ್ಷದಲ್ಲಿ ಯಾವ ರೀತಿ ಡ್ಯಾಮೇಜ್ನ ಉಂಟು ಮಾಡುತ್ತೆ ಅನ್ನೋದನ್ನು ಕೂಡ ಹಿರಿಯ ನಾಯಕರು ಗಮನಿಸ್ತಾ ಇರ್ತಾರೆ. ಒಂದು ಕಟ್ಟುನಿಟ್ಟಾದಂಥ ಒಂದು ನಿರ್ಧಾರವನ್ನು ಕೈಗೊಳ್ಳಬೇಕಾಗತ್ತೆ. ಎಲ್ಲರೂ ಕೂಡ ಸಾವಧಾನ ಚಿತ್ತರಾಗಿ ಇರಲಿಕ್ಕೆ ಸಾಧ್ಯವ? ಮಾತೆತ್ತಿದ್ರೆ ಎಲ್ಲರೂ ಕೂಡ ಮಹತ್ವಾಕಾಂಕ್ಷಿಗಳೇ, ಸನ್ಯಾಸಿಗಳಲ್ಲ ಅನ್ನೋ ಮಾತುಗಳನ್ನು ಹೇಳ್ತಾ ಇರ್ತಾರೆ. ಆದರೆ ಸನ್ಯಾಸಿಗಳಲ್ಲದೆ ಹೋದರೆ ಇಲ್ಲಿ ಅವ್ರು ಕೇಳಿದ ತಕ್ಷಣ ಎಲ್ಲವನ್ನೂ ಕೂಡ ಕೊಡಬೇಕು ಅನ್ನೋ ರೂಲ್ಸ್ ಇದೆಯಾ ಅನ್ನೋ ಪ್ರಶ್ನೆಯನ್ನು ಕೂಡ ಗಮನ ಹಾಕಬೇಕಾಗುತ್ತೆ ವೀಕ್ಷಕರೇ. ಬನ್ನಿ, ಈಗ ನನ್ನ ಜೊತೆ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ದಶರಥ್ ಸಾಬೂರು. ದಶರಥ್, ಇಲ್ಲಿವರೆಗೂ ಒಂದು ಆಟ, ಈಗ ಮತ್ತೊಂದು ಆಟ. ಈ ಆಟಾಟೋಪಗಳಿಗೆ ಕೊನೆ ಯಾವಾಗ ಅನ್ನೋದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಜೆ.ಡಿ.ಎಸ್ನ ಯಾವೆಲ್ಲ ನಾಯಕರು ಅಸಮಾಧಾನಗೊಂಡಿದ್ದಾರೆ, ಅವರ ಮುಂದಿನ ನಿಲುವೇನು? ಪ್ಲೀಸ್ ಗೋ ಅಹೆಡ್ ದಶರಥ್. ರಾಘವ್ ಸೂರ್ಯ, ಕಾಂಗ್ರೆಸ್ನಲ್ಲೂ ಮಾತ್ರವಲ್ಲ ಜೆಡಿಎಸ್ನಲ್ಲೂ ಕೂಡ ಸಚಿವ ಸ್ಥಾನ ಸಿಗದೆ ಸಾಕಷ್ಟು ಜನ ಅಸಮಾಧಾನಿತರಾಗಿದ್ದರು. ಅದರಲ್ಲೂ ಪ್ರಮುಖವಾಗಿ ಹುಣಸೂರು ಕ್ಷೇತ್ರದಿಂದ ಗೆದ್ದಿದ್ದಂತೆ ವಿಶ್ವನಾಥ್ ಹಾಗೂ ವಿಧಾನ ಪರಿಷತ್ನ ಹಿರಿಯ ಸದಸ್ಯ ಬಸವರಾಜ ಹೊರಟ್ಟಿ ಮತ್ತು ಸಿಂದಗಿ ಕ್ಷೇತ್ರದಿಂದ ವಿಜೇತರ ಗೆದ್ದಿದ್ದಂಥ ಶಾಸಕ ಎಂಸಿ ಮನಗೂಳಿ, ಈ ಮೂವರಿಗೂ ಕೂಡ ಸಚಿವ ಸ್ಥಾನ ತಪ್ಪಿರುವಂಥದ್ದು ಭಾರಿ ಜೆಡಿಎಸ್ ಪಾಳೆಯದಲ್ಲಿ, ಜೆಡಿಎಸ್ ವಲಯದಲ್ಲಿದ್ದ ದೊಡ್ಡ ಅಸಮಾಧಾನದ ಅಲೆಯನ್ನು ಹುಟ್ಟು ಹಾಕಿರುವಂಥದ್ದು. ಯಾಕೆಂತ ಹೇಳಿದ್ರೆ, ಮೇಲ್ಮನೆ ಸದಸ್ಯ ಬಸವರಾಜ ಹೊರಟ್ಟಿ ಪ್ರಬಲ ಲಿಂಗಾಯತ ನಾಯಕರು ಹೌದು, ಜೊತೆಗೆ ಅತ್ಯಂತ ಹೆಚ್ಚು ಕಾಲ
ಮೇಲ್ಮನೆ ಸದಸ್ಯರಾಗಿದ್ದವರು, ಜೊತೆಗೆ ಶಿಕ್ಷಣ ಸಚಿವರಾಗಿ ಉತ್ತಮ ಕಾರ್ಯವನ್ನು ಕೂಡ ನಿಭಾಯಿಸಿದಂಥವ್ರು. ಉತ್ತರ ಕರ್ನಾಟಕದಲ್ಲೂ ಅದರಲ್ಲೂ ವಿಶೇಷವಾಗಿ JDSಗೆ ಹೆಚ್ಚಿನ ಹೇಳಿಕೊಳ್ಳುವಂಥ ಬಲ ಇಲ್ಲ. ಆದರೂ ಕೂಡ ಮೊದಲಿನಿಂದಲೂ JDSನೇ ಉಳಿದು ತನ್ನ ಪಕ್ಷ ನಿಷ್ಠೆಯನ್ನು ತೋರಿಸಿದ್ರು. ಹೀಗಾಗಿ ಅವರಿಗೆ ಒಂದು ಖಾತೆಯನ್ನು ಸಿಗದೆ ಹೋದರೆ ಸಾಕಷ್ಟು ಅಸಮಾಧಾನ ಉಂಟಾಗಿದೆ. ಈಗ ಆಲ್ರೆಡಿ ಅವರನ್ನ ಮನವೊಲಿಸುವಂತ ಯತ್ನ ನಡೆದಿದ್ರು ಕೂಡ ಅದು ಸಫಲವಾಗಿಲ್ಲ. ಜೊತೆಗೆ ಅವರಿಗೆ ಸಭಾಪತಿ ಸ್ಥಾನ ಅಥವಾ JDSನ ಮುಂದೆ ಸಂಘಟನೆ ಜವಾಬ್ದಾರಿಯನ್ನು ಕೂಡ ವಹಿಸುವ ನಿಟ್ಟಿನಲ್ಲಿ ಚರ್ಚೆ ನಡೀತಾ ಇದೆ. ಅದು ನಂತರದ ವಿಷಯ. ಆದರೆ ಸದ್ಯಕ್ಕೆ ಸಚಿವ ಸ್ಥಾನ ಸಿಗದೇ ಇರುವಂಥದ್ದು ಸಾಕಷ್ಟು ಕೆಗ್ಗಂಟು ಸೃಷ್ಟಿ ಮಾಡಿರುವಂಥದ್ದು. ಇನ್ನು ಸಿಂದಗಿ MC ಮನಗೂಳಿ ಕೂಡ, ಯಾಕಂತ ಹೇಳಿದ್ರೆ ಅಲ್ಲಿ BJPಯ ಪಾರಂಪರ್ಯ ಮರೆದಿತ್ತು. ಕಳೆದ 2 ಬಾರಿಯೂ ಕೂಡ BJP ಗೆದ್ದಿತ್ತು. ಅಂತ ಸಿಂದಗಿ ಕ್ಷೇತ್ರದಲ್ಲಿ JDS ಗೆದ್ದಿದೆ. ಹೀಗಾಗಿ ಉತ್ತರ ಕರ್ನಾಟಕಕ್ಕೆ ಪ್ರಾತಿನಿಧ್ಯ ಕೊಡಬೇಕಾದ್ರೆ ಅಲ್ಲಿ ಕೂಡ ಸಚಿವ ಸ್ಥಾನವನ್ನು ಕೊಡಬೇಕಾಗುತ್ತೆ. ಅಲ್ಲೂ ಕೂಡ ತಪ್ಪಿರೋದು ಸಾಕಷ್ಟು ಇರುಸುಮುರುಸಿಗೆ ಕಾರಣವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಅವರ ಪುತ್ರ ಅಶೋಕ್ ಮನಗೂಳಿ ಕೂಡ ದೇವೇಗೌಡರ ಭೇಟಿಗೆ ಅವರ ನಿವಾಸಕ್ಕೆ ಬಂದಿದ್ರು. ಆದರೆ HD ರೇವಣ್ಣ ದೇವೇಗೌಡರನ್ನ ಕರೆದುಕೊಂಡು ಹೋಗುವಂತ ಪ್ರಯತ್ನ ಮಾಡಿದ್ರು ಕೂಡ ದೇವೇಗೌಡರ ಭೇಟಿಗೆ ನಿರಾಕರಿಸರು. ಇದು ಎಲ್ಲ ಒಂದು ಕಡೆ ಅಸಮಾಧಾನ ಮತ್ತಷ್ಟು ಹೆಚ್ಚಾಗಲಿಕ್ಕೆ ಸಾಧ್ಯವಾಯಿತು ಅಂತಲೇ ಹೇಳ್ಬೋದು. ಇನ್ನು ಪ್ರಮುಖವಾಗಿ ಕಾಂಗ್ರೆಸ್ನಿಂದ JDSಗೆ ಬಂದು JDS ಹುಣಸೂರು ಕ್ಷೇತ್ರದಿಂದ ಗೆದ್ದಿದ್ದಂಥ ವಿಶ್ವನಾಥ್ ಅವರಿಗೆ ಸಚಿವ ಸ್ಥಾನ ತಪ್ಪಿರೋದ್ರಲ್ಲೂ ಕೂಡ ಸಾಕಷ್ಟು ಚರ್ಚೆ ನಡೀತಾ ಇದೆ. ಎಲ್ಲ ಒಂದು ಕಡೆ ಮಾಜಿ CM ಸಿದ್ದರಾಮಯ್ಯ ತಮ್ಮ ಹಗೆತನವನ್ನು ವಿಶ್ವನಾಥ್ ಅವರ ವಿರುದ್ಧ ಸಾಧಿಸ್ರ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಿದೆ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ನಿಂದ ಹೊರಬಂದಿದ್ದಂಥ ವಿಶ್ವನಾಥ್ ನೇರವಾಗಿ ಸಿದ್ದರಾಮಯ್ಯ ವಿರುದ್ಧ ದಾಳಿ ಮಾಡಿದ್ರು. ಜೊತೆಗೆ JDS ಕಾಂಗ್ರೆಸ್ ಮೈತ್ರಿ ಸರ್ಕಾರ ಆಗಿದ್ರು ಕೂಡ ನಂತರದಲ್ಲೂ ಕೂಡ ಅವರು ತಮ್ಮ ಪರಂಪರೆಯನ್ನು ಅಂದ್ರೇನು ಅವರು ಮೊದಲಿಂದಲೂ ಕೂಡ ಸಿದ್ದರಾಮಯ್ಯ ಅವರನ್ನು ವಿರೋಧಿಸ್ತಾ ಬಂದಿದ್ರು. ಅವರ ನಡೆಯನ್ನ ಹೈಕಮಾಂಡ್ ನಡೆಯನ್ನ ವಿರೋಧಿಸ್ತಾ ಬಂದಿದ್ರು. ಅದನ್ನು ಕೂಡ ಈ ಮೈತ್ರಿ ಸರ್ಕಾರ ಬಂದ ನಂತರವೂ ಕೂಡ ಅದನ್ನು ಮುಂದುವರಿಸಿದ್ರು. ಎಲ್ಲೋ ಒಂದು ಕಡೆ ಆ ಅಸಮಾಧಾನ ಹಗೆತನಕ್ಕೆದಿಂದಾಗಿ ವಿಶ್ವನಾಥ್ ಅವರ ಸಚಿವ ಸ್ಥಾನ ಕೈ ತಪ್ಪಿದೆಯಾ ಅನ್ನೋ ಕೂಡ ಸಾಕಷ್ಟು ರಾಜಕೀಯ ವಲಯದಲ್ಲಿ ಚರ್ಚೆ ನಡೀತಾ ಇದೆ. ಅಸಮಾಧಾನ ಆಗಿದ್ದವರನ್ನ ಸಮಾಧಾನ ಪಡಿಸುವಂತ ಪ್ರಕ್ರಿಯೆ ಒಂದು ಕಡೆ ನಡೀತಾ ಇದ್ರೆ, ಇನ್ನು ರಾಜಭವನದಲ್ಲಿ ಸಂಭ್ರಮದ ವಾತಾವರಣ ಕೆಳಗೆಟ್ಟಿದೆ. ಇಲ್ಲಿನ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರುವಂತಹ ಕಾರ್ಯಕರ್ತರು, ಅಭಿಮಾನಿಗಳು ತಮ್ಮ ಶಾಸಕರು ಸಚಿವರಾಗಿದ್ದರಿಂದ ಆ ಸಂಭ್ರಮದ ಕ್ಷಣಗಳಿಗಾಗಿ ಕಾಯ್ತಾ ಇದ್ದಾರೆ. ಜೊತೆಗೆ ಹರ್ಷೋದ್ಗಾರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರವರ ನಾಯಕರಿಗೆ ಜೈಕಾರವನ್ನ ಕೂಡ ಹಾಕ್ತಾ ಇದ್ದಾರೆ. ಇನ್ನು ಸಾಕಷ್ಟು ಜನ ಇಲ್ಲಿ ಬಂದಿರೋ ಕಾರಣಕ್ಕಾಗಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೀಬಾರದು ಅನ್ನೋ ಕಾರಣಕ್ಕಾಗಿ ಪೊಲೀಸರು ಕೂಡ ಬಿಗಿ ಬಂದೋಬಸ್ತನ್ನು ಕೈಗೊಂಡಿದ್ದಾರೆ. ರಾಜಭವನದ ಗೇಟ್ ಮುಂದೆ ಏನೋ ಸಾಕಷ್ಟು ಪೊಲೀಸರ ನಿಯೋಜನೆಯನ್ನು ಮಾಡಲಾಗಿದೆ. ಎಲ್ಲ ಕಡೆಯೂ ಕೂಡ ಏನೋ ನಾವು ಮುಖ್ಯ ರಸ್ತೆಯಿಂದ ಗೇಟ್ವರೆಗೂ ಕೂಡ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ. ಜನಗಳು ಎಲ್ಲಂದರಲ್ಲಿ ನುಗ್ಗಬಾರ್ದು, ಎಲ್ಲೂ ಅಸ್ತವ್ಯಸ್ತ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಬಿಗಿ ಬಂದೋಬಸ್ತನ್ನು ಮಾಡಲಾಗಿದೆ. ಇನ್ನು ಮಧ್ಯಾಹ್ನ 2:12 ಸರಿಯಾಗಿ ಕಾಂಗ್ರೆಸ್ ಹಾಗೂ JDSನ ಶಾಸಕರು ನೂತನ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಸೊ ಅಲ್ಲಿಂದ ನೇರವಾಗಿ ವಿಧಾನಸೌಧಕ್ಕೆ ತೆರಳಿ ಅನೌಪಚಾರಿಕ ಸಚಿವ ಸಂಪುಟ ಕೂಡ ನಡೆಯುತ್ತೆ. ಆ ಅನೌಪಚಾರಿಕ ಸಚಿವ ಸಂಪುಟ ಸಭೆಯ ನಂತರ ಏನು CM ಕುಮಾರಸ್ವಾಮಿ ಕೂಡ ಪತ್ರಿಕಾಗೋಷ್ಠಿಯನ್ನು ಮಾಡಿಸಿ ಅವರಿಗೆ ಸ್ವಾಗತವನ್ನು ಕೋರ್ತಾರೆ. ಸೊ ಒಟ್ಟು ಇವತ್ತು ನಡೆಯುವಂಥ ಈ ಎಲ್ಲ ವಿದ್ಯಮಾನಗಳ ಜೊತೆಗೆ ಅಸಮಾಧಾನ ಆಗಿರೋರನ್ನೇ ಸಮಾಧಾನ ಹೇಗೆ ಮಾಡಬೇಕು ಅನ್ನೋದು ದೊಡ್ಡ ತಲೆನೋವಾಗಿ ಪರಿಣಮಿಸಿದ್ದು. ಒಂದು ವೇಳೆ ಅಸಮಾಧಾನಿತರ ಸಂಖ್ಯೆ ಜಾಸ್ತಿ ಆಗ್ತಾ ಹೋದ್ರೆ ಮೈತ್ರಿ ಸರ್ಕಾರಕ್ಕೆ ಕುತ್ತು ಬರೋದಂತೂ ಗ್ಯಾರಂಟಿ. ಹೀಗಾಗಿ ಅಸಮಾಧಾನದ ಹೊಗೆ ದೊಡ್ಡ ಮಟ್ಟದಲ್ಲಿ ಹೇಳಬಾರದು ಅನ್ನೋ ಕಾರಣಕ್ಕಾಗಿ JDS ಹಾಗೂ ಕಾಂಗ್ರೆಸ್ ವರಿಷ್ಠರು ಸಾಕಷ್ಟು ಸಿದ್ದರಾಮಯ್ಯನವರು ವಿಶ್ವನಾಥ್ ವಿರುದ್ಧ ಹಗೆತನ ಸಾಧಿಸಿದ್ದೇ ನಿಜವಾದ್ರೆ ಮುಂದೆ ಪಕ್ಷದಲ್ಲಿ ಯಾವ ರೀತಿ ಹೊಗೆ ಆಡುತ್ತೆ ಅನ್ನೋದನ್ನು ಕೂಡ ಗಮನ ಹಾಕಬೇಕಾಗತ್ತೆ. ಆಗ ಯಾವ ರೀತಿ ಸಮಾಧಾನ ಪಡಿಸ್ತಾರೆ ಅನ್ನೋದು ಕೂಡ ತುಂಬಾ ಕುತೂಹಲಕಾರಿಯಾಗಿದೆ. ಈ ನಿಟ್ಟಿನಲ್ಲಿ ಚುಟುಕಾಗಿ ಏನಾದರೂ ಉತ್ತರ ಕೊಡಬಹುದಾ? ಸಿದ್ದರಾಮಯ್ಯನವರು ಇನ್ನೂ ಕೂಡ ಆ ದರ್ಬಾರನ್ನ ಮಾಡುವಂತ ಸಾಧ್ಯತೆ ಇದೆಯಾ? ಅದನ್ನ ಎಕ್ಸ್ಪೆಕ್ಟ್ ಮಾಡಬಹುದಾ ಸದ್ಯದ ಸಂದರ್ಭದಲ್ಲಿ ದಶರಥ್? ಖಂಡಿತವಾಗಿ ವಿಶ್ವನಾಥ್ ಅವರು ಸಿದ್ದರಾಮಯ್ಯ ವಿರುದ್ಧ ಸಿಡಿದೆದ್ದಿದ್ರು. ಅವರ ವರ್ತನೆ ಮತ್ತು ಅವರ ನಡವಳಿಕೆಯಿಂದ ಸಾಕಷ್ಟು ಬೇಸತ್ತು ಕಾಂಗ್ರೆಸ್ ಬಿಟ್ಟು JDSಗೆ ಬಂದಿದ್ರು. ಅದಾದ ಬಳಿಕ ಚಾಮುಂಡೇಶ್ವರಿಯಲ್ಲಿ ಸಿದ್ದರಾಮಯ್ಯ ಸ್ಪರ್ಧೆ ಮಾಡಿದ್ರು ಕೂಡ ಅವರ ವಿರುದ್ಧ ಸಾಕಷ್ಟು ತಂತ್ರಗಾರಿಕೆಯನ್ನ ಮಾಡಿದ್ರು. ಚಾಮುಂಡೇಶ್ವರಿಯಲ್ಲಿ GT ದೇವೇಗೌಡರು ಗೆಲುವು ಏನು ಕಂಡ್ರು ಅದರಲ್ಲಿ ವಿಶ್ವನಾಥ್ ಅವರ ಪಾತ್ರ ಕೂಡ ಪ್ರಮುಖವಾದದ್ದೇ. ಕುರುಬ ಸಮುದಾಯದ ಜೊತೆಗೆ ಒಕ್ಕಲಿಗ ಸಮುದಾಯ ಒಂದಾದ ಕಾರಣಕ್ಕಾಗಿಯೇ GT ದೇವೇಗೌಡರು ಗೆಲ್ಲುವಂತಾಯ್ತು. ಆದ್ರೆ ಇಲ್ಲಿ ಆ ಮೈತ್ರಿ ಸರ್ಕಾರದ ನಂತರವೂ ಕೂಡ ಸುಮ್ಮನಾಗಿಲ್ಲ. ಸೊ ಅವರಿಬ್ಬರ ಮಧ್ಯನ ಕದನ, ಅವರಿಬ್ಬರ ಮಧ್ಯೆ ನಡೀತಾ ಇರುವಂತಹ ವಾಗ್ಯುದ್ಧ ನಿರಂತರವಾಗಿ ನಡೀತಾ ಇರುತ್ತೆ. ಸಿದ್ದರಾಮಯ್ಯ ಇಲ್ಲಿವರೆಗೂ ಕೂಡ ವಿಶ್ವನಾಥ್ ಬಗ್ಗೆ ಎಲ್ಲಿಯೂ ತುಟಿ ಬಿಚ್ಚಿಲ್ಲ, ಮಾತಾಡಿಲ್ಲ. ಆದ್ರೆ ವಿಶ್ವನಾಥ್ ಮಾತ್ರ ಮೈತ್ರಿ ಸರ್ಕಾರದ ನಂತರವೂ ಕೂಡ ಸಿದ್ದರಾಮಯ್ಯ ದುರಂಕಾರದ ನಡೆಯಿಂದಲೇ ಸಿದ್ದರಾಮಯ್ಯ ಅವರಿಗೆ ಇಂಥ ಗತಿ ಬಂತು ಅಂತ ಹೇಳಿ ಹೇಳಿಕೆ ನೀಡಿದ್ರು. ಸೊ ಒಟ್ಟಾರೆ ಅವರಿಬ್ಬರ ಮಧ್ಯೆ ನಡುವಿನಂತ ಶೀತಲ ಸಮರ ಮುಂದುವರೆದಿದೆ. ಅದೇ ಕಾರಣದಿಂದಾಗಲೇ ಅವರಿಗೆ ಸಚಿವ ಸ್ಥಾನ ಕೈ ತಪ್ಪಿದೆ ಅಂತ ಚರ್ಚೆ ನಡೆಸಲಾಗ್ತಿದೆ. ಆದ್ರೆ ಮುಂದಿನ ದಿನಗಳಲ್ಲಿ ಇದು ಮುಂದುವರೆದಿದೆ ಆದ್ರೆ ಮೈತ್ರಿ ಸರ್ಕಾರಕ್ಕೆ ಸಂಕಟ ಶುರುವಾಗೋದ್ರಲ್ಲಿ ಯಾವುದೇ